ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರಾಜ್ಯ ಸರ್ಕಾರ ಹೇಗೆ ನಡೀತಾ ಇದೆ? ಕಾಂಗ್ರೆಸ್ನ ಹಿರಿಯ ನಾಯಕರು ಜೊತೆಗೆ ಏನಂದರೆ ತಮ್ಮ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಿರುವಂಥ ಸಚಿವ ಬೋಸರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬೋಸರಾಜ್ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ರಾಜ್ಯ ಸರ್ಕಾರದ ಬಗ್ಗೆ ನಾವು ಕೇಳಲೇಬೇಕು. ಯಾಕಂದರೆ ನಿಮ್ಮ ಇಲಾಖೆಯಲ್ಲಿ ಆಗ್ತಿರುವಂಥ ಕೆಲಸ ಕಾರ್ಯಗಳನ್ನು ನಾವು ಹತ್ತಿರದಿಂದ ನೋಡಿದ್ದೀವಿ. ಒಳ್ಳೆಯ ಕೆಲಸ ಕಾರ್ಯಗಳಾಗ್ತಾ ಇದೆ. ಆದರೆ ಇದು ಇಡೀ ಸರ್ಕಾರಕ್ಕೆ ಅನ್ವಯ ಆಗಲ್ಲ. ಯಾಕಂದರೆ ಕೆಲವೊಂದು ಕಡೆಗೆ ತುಂಬ ಅಪಸ್ವರಗಳಿದೆ. ಜೊತೆಗೆ ಏನಂದರೆ 2 ವರ್ಷ ಮುಗೀತು, ಇನ್ನೂ ಕೂಡ ಹಿಡಿತ ಬಂದಿಲ್ಲ ಅನ್ನುವಂಥ ಆರೋಪ ಇದೆ. ಏನಂತೀರಿ ಸರ್? ಈಗ 2 ವರ್ಷ ಮುಗಿದಿದೆ. ಏನು ನಾವು ಅಧಿಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ಆ ಗ್ಯಾರಂಟಿಗಳನ್ನ ಜಾರಿಗೊಳಿಸಬೇಕು ಎಂಬುದು ಒಂದು ನಮ್ಮ ಆದ್ಯತೆ ಇತ್ತು. ಅದು ಪ್ರಥಮ ಬಾರಿಗೆ 56,000 ಕೋಟಿ ಇನ್ನು ಕೊಡೋದ್ರ ಮುಖಾಂತರ ಮತ್ತು ಈ ವರ್ಷದಲ್ಲಿ ಅಕ್ಕಿ ರೇಟ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ 34ರಿಂದ 22 52,000 ಕೋಟಿ ನಾವು ಬಜೆಟ್ನಲ್ಲಿ ಇಟ್ವಿ. ಅದರ ಪ್ರಕಾರ ಸತತವಾಗಿ ಹೋದ ವರ್ಷ ಈ ವರ್ಷ ಸಹಿತ ಆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಲೋಪದೋಷಗಳು ಇರ್ಬೋದು. ಆ ಲೋಪದೋಷಗಳು ಸರಿಪಡಿಸ್ತಕ್ಕಂಥದ್ದು ಕೆಲಸ ಮಾಡಲೇಬೇಕು, ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ಕಾಮೆಂಟ್ಸ್ನ ಐತೆ. ಅನುಕೂಲಸ್ಥರಿಗೆ ಯಾಕೆ ಕೊಡ್ತೀರಿ, ಅವ್ರಿಗೆ ಕಡಿಮೆ ಮಾಡ್ಬೋದು, ವಿಚಾರ ಮಾಡ್ಬೋದು ಅಂತೇಳಿ. ಆದರೆ ನಾವು ಆಶ್ವಾಸನ ಎಲ್ಲರಿಗೂ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ವಿ. ಜಾತಿ ಧರ್ಮ ಭೇದ ಇಲ್ಲ ಅದು. ಸೊ ಅದನ್ನು ಮಾಡಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿತದೆ. ಇಲ್ಲ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಪ್ರಶ್ನೆ ಇವತ್ತು ನನಗೆ ಬಂದಿಲ್ಲ. ಸೊ ಹಾಗಾಗಿ ನಾವು ಪ್ರಾಮಿಸ್ ಮಾಡಿದ್ವಿ, ಆಶ್ವಾಸನ ಕೊಟ್ಟಿವಿ. ಅವರು ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಜಾರಿಗೊಳಿಸಲೇಬೇಕು ಎಂಬುದು ಮುಖ್ಯಮಂತ್ರಿಗಳದ್ದು ಮತ್ತು ಮಂತ್ರಿಗಳು ಕ್ಯಾಬಿನೆಟ್ದು ರಿಜಿಸ್ಟ್ರೇಷನ್ ಅದು ನಡೀತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಇರುವಂಥ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಕೆಲಸ ನಡೀತಾ ಇದೆ ಅಂತ ತೋರಿಸ್ಬೇಕಾದ್ರೆ ನಿಮಗೆ ಈಗ ನನ್ನ ಇಲಾಖೆದಂತೂ ನಿಮಗಾಗಲೇ ತಾವು ತಿಳಿದುಕೊಂಡ್ರಿ. ಈ PWD ಇಲಾಖೆಯಲ್ಲಿ ಸಹಿತ ಇವತ್ತು ಉತ್ತಮವಾಗಿ ಎಲ್ಲ ಕಡೆ ನನ್ನ ಕೆಲಸ ನಡೀತಾ ಇದೆ. ನಮ್ಮ ಭಾಗದಲ್ಲಿ ಸಹಿತ ಕೆಲಸ ನಡೀತಾ ಇದೆ. ಈಗ ನಮ್ಮ ಭಾಗಕ್ಕೆ ವಿಶೇಷ ಸ್ಥಾನಮಾನ ಹೊಂದಿರೋದ್ರಿಂದ ಕಲ್ಯಾಣ ಕರ್ನಾಟಕ 5,000 ಕೋಟಿ ಕೊಡ್ತಂದರು. ಹೋದ ಬಜೆಟ್ನಲ್ಲಿ ಕೊಟ್ಟರು, ಈ ಬಜೆಟ್ನಲ್ಲಿ ಸಹಿತ ನಾವು ಪ್ರಾಮಿಸ್ ಮಾಡೋದು ಕೊಟ್ಟರು, ಅದು ನಡೀತಾ ಇದೆ. ಎಲ್ಲ ಇಲಾಖೆಗಳಲ್ಲಿ ಇವತ್ತು ವಸತಿ ಶಾಲೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು. ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ 90 ಶಾಲೆಗಳು ಕೊಟ್ಟಿವಿ. ಇವತ್ತು ನಾಳೆ ಮೊನ್ನೆ ನಮ್ಮ ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ನನ್ನ ಇಲಾಖೆದೆ 483 ಕೋಟಿ ರೂಪಾಯಿಯಷ್ಟು ನಾವು ಆ ಭಾಗಕ್ಕೆ ಸೇರಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಕೊಟ್ವಿ. ಅದ್ರಾಗೆ PWD ಇಲಾಖೆ, ಆರೋಗ್ಯ ಇಲಾಖೆ ಸೇರಿರ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಗಳು ಖರ್ಗೆ ಅವರು ಬಂದು ಯಾದಗಿರಿಯಲ್ಲಿ ಇಡೀ 7 ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ 45 ಹಾಸ್ಪಿಟಲ್ಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ಅಲ್ಲಿ 480 ಕೋಟಿ ಸರ್. ಈ ಕಲ್ಯಾಣ ಕರ್ನಾಟಕದ ಬಗ್ಗೆ ಜಾಸ್ತಿ ಅಬ್ಜೆಕ್ಷನ್ಸ್ಗಳಿಲ್ಲ. ಆದರೆ ನಿಜಕ್ಕೂ ಏನು ಕಲ್ಯಾಣ ಕರ್ನಾಟಕ ಎಷ್ಟರ ಮಟ್ಟಿಗೆ ಕಲ್ಯಾಣ ಆಗಬೇಕಾಗಿತ್ತಲ್ಲ ಅಷ್ಟಾಗಿಲ್ಲ. ಬಟ್ ಇಲ್ಲಿ ಅದಕ್ಕೆ ಅಷ್ಟು ಸಮಸ್ಯೆಗಳು ಕಾಣ್ತಾ ಇಲ್ಲ. ದುಡ್ಡು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಎಲ್ಲೊಂದು ಕಡೆಗೆ ಕೆಲಸ ಕಾರ್ಯಗಳು ನಿಂತು ಹೋಗ್ಬಿಟ್ಟಿವೆ. ನೀವು ಆಗಲೇ ಗ್ಯಾರಂಟಿ ಹೇಳಿದ್ರಿ. ಗ್ಯಾರಂಟಿ ಅನ್ನುವಂಥದ್ದು ಇದೆಯಲ್ಲ ಸರ್, ಬೊಕ್ಕಸ ಖಾಲಿ ಆಗೋದಕ್ಕೆ ಗ್ಯಾರಂಟಿ ಅದನ್ನೇ, ಸಮಸ್ಯೆಗಳು ಬರೋದಕ್ಕೆ ಗ್ಯಾರಂಟಿ ಅದನ್ನೇ. ಜೊತೆಗೇನು ಅಂದರೆ ಈ ಶಾಸಕರುಗಳು ಸಚಿವರುಗಳು ಅಪಸ್ವರ ಎತ್ತಿರುವಂಥದ್ದು, ನಮಗೆ ಅನುದಾನ ಬರ್ತಾ ಇಲ್ಲ ಸ್ವಾಮಿ, ಅದಕ್ಕೆ ಕಾರಣನೂ ಗ್ಯಾರಂಟಿನೇ. ನಿಜನಾ ಸರ್? ಇಲ್ಲ, ನನಗೆ ತಿಳಿದ ಮಟ್ಟಿಗೆ ನಾವು ಪ್ರತಿ ವಾರ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ವಿಷಯಗಳಾದ ಕೂಡಲೇ ಜನ ವಿಷಯಗಳು, ಜನರು ಮಾತನಾಡ್ತಕ್ಕಂಥದ್ದು, ಜನರ ಸಮಸ್ಯೆಗಳಿರ್ತಕ್ಕಂಥದ್ದು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಸಹಜವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಗೆ ಅವಕಾಶ ಕೊಡ್ತಾರೆ, ಮಾತಾಡ್ತಾಯಿದ್ವಿ. ಬಟ್ ಎಲ್ಲಿ ಈ ರೀತಿಯಾಗಿ ನಮ್ಮ ಸಚಿವ ಸಂಪುಟದಲ್ಲಿ ಗ್ಯಾರಂಟಿಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಶಾಸಕರು ಕೆಲವರು ಕೇಳ್ತಾರೆ. ಯಾಕಂದರೆ ಎಲ್ಲ ಕಡೆ ಜನರ ಡಿಮ್ಯಾಂಡ್ ಜಾಸ್ತಿ ಇದೆ. ನಿಜ. ಪ್ರತಿ ಒಂದು ಕಡೆ ನಿನ್ನೆ ಒಂದೇ ದಿನದಲ್ಲಿ ನನ್ನ ಹತ್ರ 14 ಮಂದಿ ಶಾಸಕರು ಬಂದಿದ್ದರು. ತಮ್ಮ ಇಲಾಖೆಗಳಿಗೆ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳು ಬೇಕಾದ. ಜನರ ಒತ್ತಡ ಜಾಸ್ತಿ ಇರ್ತದೆ, ಜನರ ಬೇಡಿಕೆ ಜಾಸ್ತಿ ಆಗಿರ್ತದೆ. ಸಹಜವಾಗಿ ಲೆಜಿಸ್ಲೇಟಿವ್ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಇರೋದ್ರಿಂದ ಅವರು ಜಾಸ್ತಿ ಕೇಳ್ತಿರ್ತಾರೆ. ಈಗ ಮುಖ್ಯಮಂತ್ರಿಗಳು ಈ ಸಾರಿ 8,000 ಕೋಟಿ ಅವ್ರ ಹತ್ರ ಇಟ್ಕೊಂಡು ಇಡೀ ವಿವಿಧ ಕಾನ್ಸ್ಟಿಟ್ಯೂಷನ್ ಕೊಡ್ತಿರ್ತಾರೆ. ಈಗಾಗಲೇ ಫಾರ್ಮುಲೇಟ್ ಮಾಡಿದ್ದಾರೆ. ಅದು ಯಾವ ರೀತಿಯಾಗಿ ಮಾಡಬೇಕು, ಏನು ಮಾಡಬೇಕು. 50 ಕೋಟಿ ರೂಪಾಯಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಅಡಿಷನಲ್ ಕೊಡ್ತಾ ಇದ್ದಾರೆ. ಇನ್ ಅಡಿಷನ್ ಟು ದಿ ರೆಗ್ಯುಲರ್ ಇಲಾಖೆಗಳ ಬಜೆಟ್ ಜೊತೆಯಲ್ಲಿ 2 ಕೋಟಿ ಅವ್ರಿಗೇನು ವರ್ಷಕ್ಕೆ ಡೆವಲಪ್ಮೆಂಟ್ ಫಂಡ್ MLAಗಳು ಕೊಡೋದ್ರ ಜೊತೆಯಲ್ಲಿ MLCಗಳಿಗೆ 50 ಕೋಟಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅವರು ಯಾವುದರಲ್ಲಿ ಎಷ್ಟು ಖರ್ಚು ಮಾಡಿದ್ರು ಸರ್? ಇಲ್ಲಿ ಬರುವಂಥ ಪ್ರಶ್ನೆ ಏನಂದರೆ ಬಡವರಿಗೆ ಕೊಡೋದ್ರಲ್ಲಿ ಯಾರ್ದು ಅಬ್ಜೆಕ್ಷನ್ ಇಲ್ಲ ಸರ್. ಆದರೆ ಈಗ ನೋಡಿ, ನಾನು ಈ BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀನಿ. BPL ಕಾರ್ಡ್ಗಳ ಪರಿಷ್ಕರಣೆ ಹೇಳ್ತಾನೆ ಇದ್ದೀವಿ. ಎಷ್ಟಾಗುತ್ತೆ ಸರ್? ಈಗ ಇರೋರೆಲ್ಲ ಹೊಡ್ಕೊಂಡು ತಿಂದುಬಿಟ್ರೆ ಎಲ್ಲಿಂದ ತಂದು ಹಾಕೋದವ್ರ ಬಾಯಿಗೆ? ನೀವು ಹೇಳಿದ್ದು ಅದನ್ನೆಲ್ಲ ನಾವು ಆ ಲೂಪ್ ಹೋಲ್ಸು, ಆ ಲೀಕೇಜಸ್ಸನ್ನು ಫ್ಲಾಗ್ ಮಾಡಲೇಬೇಕು ಅಲ್ವಾ? ರಾಜ್ಯದ ದೃಷ್ಟಿಯಿಂದ ಮಾಡಬೇಕು. ಅದು ಈಗ ಅದನ್ನು ಅನೇಕ ಬಾರಿ ಬೇರೆ ಬೇರೆ ರೀತಿಯಿಂದ ಚರ್ಚೆನೂ ಆಯಿತು ಕ್ಯಾಬಿನೆಟ್ನಲ್ಲಿ. ಮಾಡಲೇಬೇಕೆಂಬ ಉದ್ದೇಶ ಪ್ರಿವಿಯಸ್ ಗೌರ್ಮೆಂಟ್ನವರು ಮಾಡಿದರು, ಅವರು ಏನು ಮಾಡೋಕ್ಕಾಗಲ್ಲ. ಈಗ ನಾವಂತೂ ಸೀರಿಯಸ್ ಆಗಿ 2-3 ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳು, ಫುಡ್ ಮಿನಿಸ್ಟರ್ ಆಗಿದ್ದಾಗ ಮುನಿಯಪ್ಪನವರು ಮತ್ತು ಉಳಿದಂಥವರೆಲ್ಲ ಚರ್ಚೆ ಮಾಡಿದ್ವಿ. ಅದರ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಂದರೆ ಯಾರಿಗೂ ತೊಂದರೆ ಆಗಲಾದಂಥ ರೀತಿಯಲ್ಲಿ ಮಾಡಬೇಕು ಅಂಬಸ್. ಓಕೆ. ಬಟ್ ಈಗ ಹೊಸದಾಗಿ ಬೇಕಂಬೋರು ಈಗಾಗಲೇ ಅರ್ಜಿಗಳು ಹಾಕಿರ್ತಕ್ಕಂಥ
ಮಾಡ್ತಕ್ಕಂಥವು ಇದಾವೆ ನಮ್ಮಲ್ಲಿ ಪೆಂಡಿಂಗ್ ಇದಾವೆ ಸರ್ಕಾರ ಮುಂದೆ. ಹಾಗಾಗಿ ಅದನ್ನು ಸ್ಕ್ರೀನಿಂಗ್ ಮಾಡ್ತಕ್ಕಂಥದಕ್ಕೆ ಒಂದು ಆಗಲೇಬೇಕು ಎಂಬುದು ನಮ್ಮ ಸರ್ಕಾರ ಉದ್ದೇಶನಿದೆ. ಬಟ್ ಅದರಲ್ಲಿ ಬಡವರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಎಂಬುದು. ಹಾಗಾಗಿ ನಾವು ಯಾವ ರೀತಿಯಾಗಿ ಮಾಡಬೇಕು ಎಂಬುದಕ್ಕೆ ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ. ಆ ಸಿಸ್ಟಮ್ ಪ್ರಕಾರ ಯಾರಿಗೂ ತೊಂದರೆ ಆಗಲಾದಂತೆ ಕಡಿಮೆ ಮಾಡ್ತಕ್ಕಾದ್ರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಇರೋದೇ ಕರ್ನಾಟಕದ ಹೈಯೆಸ್ಟ್ ಕಾರ್ಡ್ಸ್. ಅಲ್ಲ ಸರ್, ನನಗೆ ಅನ್ಸುತ್ತೆ ಏನು ಅಂದರೆ, ಈ ಸಾಲ ಮಾಡಿ ಆದರೂ ತುಪ್ಪ ತಿನ್ನೋ ಅನ್ನುವಂಥ ಒಂದು ಮಾತಿದೆ. ಆದರೆ ಈ ಸಾಲ ಮಾಡಿ ಆದರೂ ಭಾಗ್ಯ ಕೊಡೋ ಅನ್ನುವಂಥದ್ದು ಇದೆಯಲ್ಲ, ಎಷ್ಟು ದಿವಸ ನಡೆಯುತ್ತೆ? ಯಾಕಂದ್ರೆ ನೋಡಿ, ನಾನು ಒಂದು ಸಂಗತಿನ ಹೇಳಲೇಬೇಕು ಬೋಸರಾಜ್ ಅವರು. ಏನು ಅಂತಂದರೆ, ತಾವು ಹಿರಿಯ ನಾಯಕರಿದ್ದೀರಿ. ತೆಲಂಗಾಣದಲ್ಲಿ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಪಾತ್ರ ಇದೆ. ರೇವಂತ್ ರೆಡ್ಡಿ ತುಂಬ ಓಪನ್ ಆಗಿ ಹೇಳ್ತಾರೆ, ನನ್ನ ಜನ ಚಪ್ಪಲಿ ಕಳ್ಳಂತರ ನೋಡ್ತಾರ್ರಿ, ನನ್ನ ಎಲ್ಲಿಂದ ತರಲಿ, ಸಂಬಳ ಕೊಡೋಕೆ ದುಡ್ಡಿಲ್ಲ ಅನ್ನುವಂಥ ಮಾತು. ನಾಳೆ ಇದೇ ಸ್ಥಿತಿ ಕರ್ನಾಟಕಕ್ಕೆ ಬರಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ ಸರ್? ಈಗ ಅಲ್ಲಿ ಆಗಿರ್ತಕ್ಕಂಥದ್ದು ಏನಾಯಿತು ಅಂದರೆ, ಪ್ರೀವಿಯಸ್ ಗೌರ್ಮೆಂಟ್ನಲ್ಲಿ ಚಂದ್ರಶೇಖರ್ ರಾವ್ ಇದ್ದಾಗ ಅವ್ರು ಮಾಡಿರ್ತಕ್ಕಂಥ ಕೆಲವು ಯೋಜನೆಗಳು ಭಾಳಷ್ಟು ಬರ್ಡನ್ ಆಗಿದೆ ಗೌರ್ಮೆಂಟ್ಗೆ. ಸೊ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಅವರು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಅದೆಲ್ಲ ಗೊತ್ತಿರುವಂಥದ್ದು. ಈಗ ನಮ್ಮ ಇದರಲ್ಲಿ ಏನಂದರೆ, ಈ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ 16-17 ಬಡ್ಜೆಟ್ಟು ಜಾರಿಗೊಳಿಸಿ ಅವ್ರಿಗೆ ಇರುವಂಥ ಅನುಭವದ ಪ್ರಕಾರ ಅವರು ಈ ರೀತಿಯಾಗ ಅವಕಾಶ ಬರಲಾರ್ದಂಗೆ ನೋಡ್ತಾ ಇದ್ದಾರೆ ಅಂತ ನಮ್ಗೆ. ಯಾಕಂದರೆ ಅನೇಕ ಸಾರಿ ನಿನ್ನೆ ಅನೇಕ ಮಂದಿ ನಿನ್ನೆ ಅಧಿಕಾರಿಗಳು ಮೀಟಿಂಗ್ ಮಾಡಿದರು. ಸಾಯಂಕಾಲದ ಮುಗಿಯೋದ ಕಾಲಕ್ಕೆ ನಾನು ಯಾವುದೋ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ ಇಲಾಖೆಗಳ ಅಧಿಕಾರಿಗಳು ಅವ್ರು ಸ್ಟ್ರಿಕ್ಟಾಗಿ ಹೇಳ್ತಾರೆ, ಎವ್ರಿ 3 months ಯಾವುದೇ ಚೀಫ್ ಮಿನಿಸ್ಟ್ರು ಈ ಕಲೆಕ್ಷನ್ಸ್ ಬಗ್ಗೆ ಆಗಲಿ, ಲೂಪೋಲ್ಸ್ ಬಗ್ಗೆ ಆಗಲಿ ಮಾತಾಡಿ ಅವ್ರದ್ದೇ ಆದಂಥ ಸಿಸ್ಟಮಲ್ಲಿ ಸಿದ್ದರಾಮಯ್ಯನವರು ಸ್ಟ್ರಿಕ್ಟಾಗಿ ಅದನ್ನು ರಿಕವರೀಸ್ ಮಾಡ್ತಾಯಿದ್ದಾರೆ. ಅನೇಕ ಕಡೆ ಅನೇಕ ರಾಜ್ಯಗಳಲ್ಲಿ ಅದು ಆಗ್ತಾಯಿಲ್ಲ. ಸೊ ಹಾಗಾಗಿ ಇವರು ಬ್ಯಾಲೆನ್ಸ್ ಅಂತೂ ಮಾಡ್ತಾಯಿದ್ದಾರೆ. ಬ್ಯಾಲೆನ್ಸ್ ಮಾಡಿದ್ರೆ ರಿಲೀಜಿಯಸ್ ಆಗೋದಿಲ್ಲ. ಈಗ ನಮ್ಗೆ ರೆಗ್ಯುಲರಾಗಿ ಏನೇನು ರಿಲೀಸ್ ಮಾಡಬೇಕು ನಮ್ಮ LOC ನಮ್ಗೆ ರಿಲೀಸ್ ಮಾಡ್ತಾಯಿದ್ದಾರೆ. ನಮ್ಮ ಅನುಮೋದನೆ ಇವತ್ತಿನೂ ನನ್ನ ಕ್ಯಾಬಿನೆಟ್ನಲ್ಲಿ ಬರ್ತಾಯಿದೆ. ನನಗೆ ಹೇಳಲಿಕ್ಕೆ ಬರೋದಿಲ್ಲ. ನಾಳೆ ಕ್ಯಾಬಿನೆಟ್ನಲ್ಲಿ ಈ ಭಾಗಕ್ಕೆ ಸೇರಿರ್ತಕ್ಕಂಥ ಕೆಲವು ವಿಷಯಗಳು ಬಂದಿದ್ದಾವೆ. ಅವ್ರು ಏನು ಬಂದಿದ್ದಾವೆ ಎಲ್ಲವನ್ನೂ ಮಾಡ್ತಾನೆ ಇದ್ದಾರೆ. ಯಾವುದೇ ರೀತಿಯಾದಂಥ ಆ ರೀತಿಯಾದಂಥ ಫೈನಾನ್ಷಿಯಲ್ ತೊಂದರೆ ಕರ್ನಾಟಕಕ್ಕೆ ಸದ್ಯಗಂತಿಲ್ಲ. ಈ 2 ವರ್ಷದಲ್ಲಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಾಯಿದೆ. ಯೋಜನೆಗಳು ಜಾರಿ ಆಗ್ತಾಯಿದೆ. ಹೊಸ ಯೋಜನೆಗಳು ತರ್ತಾ ಇದ್ದೀವಿ. ಸ್ಪೀಡಪ್ ಆಗಬೇಕು. ನೀವು ಹೇಳ್ದಂಗೆ ಅಂದರೆ ಟೈಮ್ ಲಿಮಿಟ್ನಲ್ಲಿ ಯೋಜನೆಗಳು ಆದರೆ ಮಾತ್ರ ಪ್ರತಿಫಲ ಸಿಗ್ತದೆ. ವಿತಿನ್ ಏನಂದರೆ ಆಡಳಿತ ಯಾವ ರೀತಿಯಾಗಿ ಅವ್ರಿಗೆ ಅಧಿಕಾರ ಕೊಡಿ, ಎಲ್ಲ ಜಾಸ್ತಿ ಆಗೋದು, ಎಡಿಷನಲ್ ಆಗೋದು, ಡಿಲೇ ಆಗೋದ್ರಿಂದ ಪ್ರಾಜೆಕ್ಟ್ ಡಿಲೇ ಆಗೋದ್ರಿಂದ ಭಾಳಷ್ಟು ತೊಂದರೆ ಆಗ್ತದೆ. ಅದನ್ನು ಕಂಟ್ರೋಲ್ ಮಾಡಬೇಕು ನಾವು. ಈಗ ತಾವು ರಾಜಕೀಯವನ್ನು ಭಾಳ ಹತ್ತಿರದಿಂದ ನೋಡಿರುವಂಥವ್ರು, ತಮಗೆ ಗೊತ್ತಿದೆ. ಎಷ್ಟು ದಿನಗಳ ನಂತರ 136 ಸೀಟ್ ಬಂದಿರೋ ಸರ್ ಒಂದು ಪಕ್ಷಕ್ಕೆ? ಈಗ ಅದಕ್ಕೂ ಸಂಖ್ಯೆ ಜಾಸ್ತಿ ಆಗಿದೆ ನಿಮ್ದು. ಪ್ರಶ್ನೆ ಬೇರೆ. 136 ಸೀಟ್ಗಳನ್ನು ಗೆದ್ದು ಬಂದಿರುವಂಥ 89 ಆದಮೇಲೆ ವೀರೇಂದ್ರ ಪಾಟೀಲ್ ಆದಮೇಲೆ ಆಗೋದಿಲ್ಲ. ಇವತ್ತು ನನಗೆ ಈ ರಾಜ್ಯದಲ್ಲಿ BJP ಅವರು, JDS ಅವರು, BJP ಅವರು ಕಲ್ತಿದ್ರೆ ಸಹಿತ ಎಂದೂ ಅವ್ರಿಗೆ ನೇರವಾಗಿ ಮೆಜಾರಿಟಿ 113 ಸೀಟ್ ಬಂದಿಲ್ಲ. ಕಾಂಗ್ರೆಸ್ಗೆ ವೀರೇಂದ್ರ ಪಾಟೀಲ್ ನಾಯಕತ್ವದಲ್ಲಿ ಬಂದಿತ್ತು. ಆದ ನಂತರ ಇವಾಗ ಸಿದ್ದರಾಮಯ್ಯ ನಾಯಕತ್ವ. ಈಗ ಅದು ಎಷ್ಟು ಜವಾಬ್ದಾರಿನ ಹೇಳ್ಕೊಡ್ತಾರೆ ಅಂತ ಅದನ್ನ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಅಷ್ಟು ಜವಾಬ್ದಾರಿಯಿಂದ ಸರ್ಕಾರ ಕಾರ್ಯನಿರ್ವಹಿಸ್ತಾ ನಡೆಸಬೇಕು. ಈಗ ನಮಗೆ ಆಗಿರ್ತಕ್ಕಂಥದ್ದು ಈ 2 ವರ್ಷದಲ್ಲಿ ಇರ್ತಕ್ಕಂಥ ಒತ್ತಡ ನಾನು ನೋಡಿದಾಗ, ಪ್ರೀವಿಯಸ್ ಗೌರ್ಮೆಂಟ್ನಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಈ ಬಜೆಟನ್ನು ಮೇಂಟೈನ್ ಮಾಡದೆ ಓವರ್ ಆ್ಯಂಡ್ ಅಬೋವ್ ಕೆಲಸಗಳನ್ನ ಮಾಡಿ, ನನ್ನ ಇಲಾಖೆ ಹೇಳಿದಿಲ್ಲ 12,696 ಕೋಟಿಯಷ್ಟು ವರ್ಕ್ಸ್ಗೆ ಅವ್ರು ಅಪ್ರೂವ್ ಕೊಟ್ಬಿಟ್ರು. 15,000 ವರ್ಕ್ಸ್ಗೆ ಅವ್ರಿಗಾದ 2,000 ಕೋಟಿ ನಮ್ಮ ಬಜೆಟ್. ಸೊ ಈ ರೀತಿಯಾಗಿ ಎಡಿಷನಲ್ ಬಂದಿದ್ದ ನಮ್ಗೆ 1,35,000 ಕೋಟಿಯಷ್ಟು ನಮ್ಮ ಮೇಲೀಗ ಪ್ರೆಜರ್ ಬಿದ್ದಿದೆ. ಅದನ್ನು ಸರಿಪಡಿಸ್ಕೊಂಡು ನಾವು ನಮ್ಮ ಬಜೆಟ್ ಪ್ರಕಾರ ನಾವು ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಈ 2 ವರ್ಷದಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಸರಿಪಡಿಸುವಂಥ ಕೆಲಸ ಮಾಡಿದ್ವಿ. ಮುಂದಿನ ವರ್ಷ ಬಜೆಟ್ಲಿಂದ ವೇಗವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನನ್ನ ಭಾವನೆ. ನೋಡಿ ಇಷ್ಟೊಂದೆಲ್ಲ ಸೀಟ್ ಗೆದ್ದು ಬಂದಿರುವಂಥ ಕಾಂಗ್ರೆಸ್, ಅದರಲ್ಲಿ ಇರುವಂಥ ಅಸಮಾಧಾನ, ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಚರ್ಚೆಗಳಿದ್ದು ಬಿಡ್ತವೆ, KPCC ಅಧ್ಯಕ್ಷರ ಬದಲಾವಣೆ ಅನ್ನುವಂಥ ಚರ್ಚೆಗಳಿದ್ದು ಬಿಡ್ತವೆ. ಹೇಳ್ತೀನಿ, ಇದ್ರ ಬಗ್ಗೆ ಏನಂತೀರಿ ಸರ್? ಕೆಲವರು ಮಾತನಾಡ್ತಾ ಇದ್ದಾರೆ ಅವರು ಆಗಬೇಕು ಎಂಬುದು ಕೆಲವರಿಗೆ ಇರುತ್ತೆ. ಬಟ್ ಇನ್ ಜನರಲ್ ಆಗಿ ತಾವು ನೋಡಿದಾಗ ಇಷ್ಟು ದೊಡ್ಡ ಪಕ್ಷದಲ್ಲಿ ಜವಾಬ್ದಾರಿ ತೆಗೆದಿರ್ತಕ್ಕಂಥವ್ರು ಯಾರೂ ಮಾತಾಡಿಲ್ಲ. ಯಾರನ್ನ ಕೇಳಿದಾಗ ಹೌದು ಇರ್ಬೋದು ಅವರು 5 ವರ್ಷ. ನಿನ್ನೆನೂ ನನ್ನ ಜೊತೆಯಲ್ಲೇ ಸತೀಶ್ ಜಾರಕಿಹೊಳಿ ನನ್ನ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಆದಕೊಳ್ಳೆ ಪ್ರಶ್ನೆ ಎಲ್ಲ ಬಂದರು, ನಿಮ್ಮವರೆಲ್ಲ ಇದ್ದರು. ಅಲ್ಲಿ ಕೇಳಿದ್ರು ಹೆಂಗೆ ಬೇರೆಯವ್ರಿಗೆ ಕೊಡ್ತಾರೆ. ಹಂಗಂದರೆ ನಾವು ನಮ್ಮದು ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಂಥದ್ದು. ನಾನು ನನ್ನ MP ಇಬ್ಬರು ಕೂತಿದ್ದವ್ರ ಜೊತೆಯಲ್ಲಿ. ಸೊ ಈ ರೀತಿಯಾಗಿ ಜನರಲಾಗಿ ಮಾತಾಡಿದ್ದು ಬಿಟ್ಟರೆ ಪಾರ್ಟಿ ನನಗೆ ಅಧಿಕಾರಗಳನ್ನು ನನಗೆ ಪಾರ್ಟಿಯಲ್ಲಿ ನನಗೆ ಭಾಳ ಜಾಸ್ತಿ ನಂಬಿಕೆ ಇದೆ. ನಾನು ಪಾರ್ಟಿಯಲ್ಲಿ ಕೆಲಸ ಮಾಡ್ತೇವೆ. ಪಕ್ಷದಲ್ಲಿ ಆ ರೀತಿಯಾದಂಥ ಚರ್ಚೆ ಅಲ್ಲ. ಈಗ ಈ ತಮ್ಮಂಥವ್ರು ಅದ್ರ ವ್ಯಾಪ್ತಿಗೆ ಬರಲ್ಲ ಸರ್.
ನೀವೇನು ಅಂದ್ರೆ ನಿಮ್ಮ ಪಾಡಿ ಕೆಲಸ ಮಾಡ್ತಿರ್ತೀರಿ, ಆದ್ರೆ ಈ ರೀತಿ ಕೊಡುವಂತ ಸ್ಟೇಟ್ಮೆಂಟ್ಗಳು ಮಾಡ್ಬಾರ್ದು, discipline- ಯಾವ ಸಂದೇಶ ರವಾನಿಸ್ತವೆ ಅಂತ. ಆ ರೀತಿ ಹೋಗೋದು ಭಾಳ ಕೆಟ್ಟ ಸಂಪ್ರದಾಯ ಆಗ್ತದೆ. ಆ ರೀತಿಯಾಗಿ ಯಾರು ರಾಜಕೀಯದಾಗಿ ಮಾತನಾಡಬಾರ್ದು ಎಂಬುದೇ ನನ್ನ ಉದ್ದೇಶ. ಏನೇ ಇದ್ದರೆ ಎಲ್ಲ ಪಕ್ಷಗಳು ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಮಾತಾಡ್ಕೊಳ್ಬೇಕು, ಚರ್ಚೆ ಮಾಡಬೇಕು. ಎಲ್ಲ ಪಕ್ಷಗಳಿಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಾಗ್ತದೆ. ಆ ದಿಶೆಯಲ್ಲಿ ಒಂದು ಡಿಸಿಪ್ಲಿನ್ ಅವ್ರಿಗೆ ಅವ್ರು ಮೇಂಟೈನ್ ಮಾಡಬೇಕು. ಡಿಸಿಪ್ಲಿನ್ ಬಿಟ್ಟು ಮಾತಾಡೋದಿಲ್ಲ ಅಂದ್ರೆ ಇವನ್ ಇಡೀ ರಾಜ್ಯಕ್ಕೆ ತೊಂದರೆ ಆಗ್ತದೆ. ರಾಜ್ಯದಾಗ ಆಡಳಿತ ಸುರಕ್ಷಿತವಾಗಿ ಯಾರೇ ಇರಲಿ, ಯಾವುದೇ ಪಕ್ಷದವರು ಆಡಳಿತದಲ್ಲಿದ್ದಾಗ ಆ ಆಡಳಿತ ಬಿಗಿಯಾಗಿ ನಡೆದರೆ ರಾಜ್ಯದ ಜನರಿಗೆ ಅನುಕೂಲ ಆಗ್ತದೆ. ಈ ರೀತಿಯಾದಂಥ ಇಂಟರ್ನಲ್ ಪ್ರಾಬ್ಲಮ್ಸ್ ಬರೋದ್ರಿಂದ ಆಡಳಿತಕ್ಕೆ ತೊಂದರೆ ಆಗ್ತದೆ, ಜನರಿಗೆ ತೊಂದರೆ, ರಾಜ್ಯ ಅಭಿವೃದ್ಧಿಗೆ ತೊಂದರೆ ಆಗ್ತದೆ. ಸೊ ನಮ್ಮಲ್ಲಿ ಆ ರೀತಿಯಾದಂಥ ಸೀನಿಯರ್ಸ್ ಆಗಲಿ ಇಲ್ಲದ್ರೆ ಪಕ್ಷದಲ್ಲಿ ಆಗಲಿ ಈ ರೀತಿಯಾದಂಥ ಚರ್ಚೆಗಳಂತೂ ಇಲ್ಲೇ ಇಲ್ಲ. ಎಲ್ಲರಿಗೂ ನಂಬಿಕೆ ಇದೆ, ಯಾವತ್ತೋ ಒಂದು ದಿವಸ ಏನೇ ಮಾಡಬೇಕಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ಗೆ ಆ ಶಕ್ತಿ ಇದೆ. ಹೈಕಮಾಂಡ್ ಹೇಳಿದಂಗೆ ಎಲ್ಲರೂ ನಡ್ಕೊಳ್ತಾರೆ ಎಂಬುದು ಒಂದು ನಮಗೆಲ್ಲ. ಏನಾದರೂ ಆ ಥರದ ಏನಾದರೂ ಡೆವಲಪ್ಮೆಂಟ್ಗಳು ಆಗ್ತಾ ಇದೆಯಾ ಸರ್? ಇವತ್ತಿನ ತನಕ ನನಗೂ ಕೇಂದ್ರ ಹೈಕಮಾಂಡ್ ಇರ್ತಕ್ಕಂಥ ಹಿರಿಯರ ಜೊತೆಲಿ ಸಂಪರ್ಕ ಇದೆ. ನಾನು ಆಗಾಗ ಯಾವಾಗನ ಬಂದ ಸಂದರ್ಭದಲ್ಲಿ ಭೇಟಿ ಆಗ್ತಿದ್ದೀನಿ. ಇವತ್ತಿನ ತನಕ ಆ ಸಂದರ್ಭದ್ದು ಬಂದಿಲ್ಲ. ಸೊ ನಾಯಕತ್ವದ ಬದಲಾವಣೆ ಅನ್ನುವಂಥದ್ದು ಇವತ್ತೊಂದು ಆ ಪ್ರಶ್ನೆ ಇಲ್ಲ. ಅದು ಪ್ರಶ್ನೆ ಮಾಡಬೇಕಾದ್ರೆ ಹೈಕಮಾಂಡ್ ಮನಸ್ಸು ಮಾಡಿದ ದಿವಸ ಅದು ಒಂದು ದಿವಸದಲ್ಲೂ ನಾವು ಮಾಡ್ಬೋದು. ಅವರು ಆ ರೀತಿಯಾದಂಥ ವಾತಾವರಣ ಇಲ್ಲ. ಇಬ್ಬರು ನಾನು ನೋಡಿದಾಗ ಇಬ್ಬರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಏನೇ ವಿಷಯಗಳು ಬಂದರೂ ಸಹಿತ ಚರ್ಚೆ ಮಾಡಿ ಇಬ್ಬರು ಸಹಿತ ಕೂಡಿ ನಮ್ಮ ಕ್ಯಾಬಿನೆಟ್ನಲ್ಲಿ ಹೊರಗಿರಲಿ ನಮಗೆ ಸಲಹೆಗಳು ಕೊಡ್ತಾರೆ, ಸೂಚನೆ ಕೊಡ್ತಾರೆ, ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಈಗ ಮುಖ್ಯಮಂತ್ರಿಗಳಿದ್ದಾಯ್ತು, ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋದು ನಡುವೆ ತುಂಬ ಎದ್ದು ಬಿಟ್ಟಿತ್ತಲ್ಲ ಸರ್, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇವತ್ತೊಂದು ಆ್ಯಸ್ ಇಟ್ ಈಸ್ ಆಗಿ ಅದ್ರ ಬದಲಾವಣೆ ಪ್ರಶ್ನೆ ಇಲ್ಲ. ಈಗ ಇವತ್ತು ಇರುವಂಥ ರಾಜಕೀಯ ವಾತಾವರಣದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕಾದ್ರೆ ಅವರಲ್ಲಿ ಇರಲೇಬೇಕಾಗ್ತದೆ. ನಿಜ. ಇವತ್ತಿರ್ತಕ್ಕಂಥ ವಾತಾವರಣದಲ್ಲಿ ಇವತ್ತು ವಿರೋಧ ಪಕ್ಷದವ್ರು ನೋಡಿ, ಏನಾದರೂ ಅವರು ರಾಜ್ಯದ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಅಷ್ಟೆಲ್ಲ ಕೇಂದ್ರ ಸರ್ಕಾರ 11 ವರ್ಷದಲ್ಲಿ ಸ್ಟ್ರಾಂಗ್ ಪ್ರಧಾನಮಂತ್ರಿಯಲ್ಲಿ ರಾಜಕೀಯದಲ್ಲಿದ್ದಾರೆ, ಏನಾದರೂ ತಂದು ರಾಜ್ಯಕ್ಕೆ ಹಾಕಬೇಕಲ್ಲ. ಅಲ್ಲ ಅಂದರೆ ತಾವು ಹೇಳೋದು ಈಗಿನ ಸ್ಥಿತಿಗತಿಗಳು ನೋಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿರ್ಲಿಕ್ಕೆ ಭಾಳ ಸೂಕ್ತ ಅಂತಿರ್ತಾವೆ. ಈಗ ಇರಬೇಕು, ಇಬ್ಬರೂ ಬೇಕು. ನಮ್ಮ ಪಕ್ಷ ಮತ್ತೆ ಗಟ್ಟಿಯಾಗಿ ಆಡಳಿತ ಗಟ್ಟಿಯಾಗಿ ನಡಬೇಕಾದ್ರೆ ಇಬ್ಬರೂ ಇರಬೇಕು. ಇಬ್ಬರು ಅವ್ರವ್ರ ಸ್ಥಾನದಲ್ಲೇ ಇರಬೇಕು ಅಂತ. ಯಾವ ಸ್ಥಾನದಲ್ಲೇ ಇರಲಿ, ಇಬ್ಬರೂ ನಮಗೆ ಸಹಕಾರ ಬೇಕು. ಇಬ್ಬರು ಅನುಭವಿಸ್ತಿದ್ದಾರೆ. ಒಬ್ಬರದ್ದು ಅವ್ರದ್ದೇ ಆದಂಥ ಶಕ್ತಿ ಅಧ್ಯಕ್ಷರ ಹತ್ರ ಇದೆ, ಅವ್ರದ್ದೇ ಆದಂಥ ಆಡಳಿತ ಸಿದ್ದರಾಮಯ್ಯನ ಹತ್ರ ಇದೆ ಅಂತೇಳಿ ನಮ್ಮೆಲ್ಲರ ಭಾವನೆ ಇದೆ. ಹಂಗಾಗಿ ಈ ಪಕ್ಷಕ್ಕೆ, ಈ ರಾಜ್ಯಕ್ಕೆ ಅವರಿಬ್ಬರದು ನಾಯಕತ್ವ ನಮಗೆ ಅನಿವಾರ್ಯ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲ ಒಂದು ಕಡೆ ಕೋಆರ್ಡಿನೇಷನ್ ಕೊರತೆ ಇದೆ ಅಂತ ಅನ್ಸಲ್ಲ? ಏನಿಲ್ಲ, ನನ್ನ ತಿಳಿದ ಮಟ್ಟಿಗೆ ಅಲ್ಲ, ಸಹಜವಾಗಿ ಕನ್ಫ್ಯೂಷನ್ಸ್ ಇಲ್ಲಾದ್ರೆ 1-2 ಇರ್ಬೋದು. ಬಟ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಪ್ರತಿ ಒಂದು ವಿಷಯದಲ್ಲಿ ಮಾತನಾಡ್ತಾರೆ. ಕ್ಯಾಬಿನೆಟ್ನಲ್ಲಿ ಏನಾದರೂ ಕ್ರಿಟಿಕಲ್ ಬರ್ತದ್ರೆ ಮೊದಲೇ ಮಾತಾಡ್ಕೊಂಡು ಬರ್ತಾರೆ. ಕ್ಯಾಬಿನೆಟ್ ಆದಮೇಲೆ ಸಹಿತ ಕೂತ್ಕೊಂಡು ಮಾತಾಡ್ತಾರೆ. ಅಧ್ಯಕ್ಷರು ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳಿಗೆ ಹೋಗ್ತಾರೆ, ಕೂಡಿ ಮಾತಾಡಿ ಯಾವುದೇ ಸಮಸ್ಯೆ ಬಂದರೆ ಆ ಸಮಸ್ಯೆನ ಸರಿಪಡಿಸಲಿಕ್ಕೆ, ಜನರ ಮುಂದೆ ಹೋಗಲಿಕ್ಕೆ, ನಮಗೆಲ್ಲ ಮಾರ್ಗದರ್ಶನ ಕೊಡಲಿಕ್ಕೆ ಅವರಿಬ್ಬರು ಡಿಸ್ಕಸ್ ಮಾಡಿ ಮಾಡ್ತಾಯಿದ್ದಾರೆ. ಮತ್ತು ಸೀನಿಯರ್ ಮಿನಿಸ್ಟರ್ಸ್ ಎಲ್ಲ ಶ್ರೀಮಾನ್ ಎಚ್ ಕೆ ಪಾಟೀಲ್ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಮಾದೇವಪ್ಪನವ್ರು ಇದ್ದಾರೆ, ಎಲ್ಲರ ಹತ್ರ ಮಾತಾಡ್ತಾನೆ ಇರ್ತಾರೆ ಮುಖ್ಯಮಂತ್ರಿಗಳು. ಅದರಂಗೆ ಪಾರ್ಟಿ ವಿಷಯಗಳು ಬರಲಿ, ಈ ರೀತಿ ಏನಾದರೂ ಕನ್ಫ್ಯೂಷನ್ ಬಂತಂದರೆ ನಮ್ಮ ಅಧ್ಯಕ್ಷರು ಸಹಿತ ಎಲ್ಲರೂ ಕರೆಸ್ತಾರೆ, ಇಮಿಡಿಯೇಟ್ಲಿ ಮೀಟಿಂಗ್ ಮಾಡ್ತಾರೆ. ಈ ರೀತಿ ಇದೆ, ಯಾವ ರೀತಿ ಮಾಡಬೇಕು, ನೀವೇನು ಮಾಡಬೇಕು, ಜಿಲ್ಲೆಗಳಿಗೆ ಹೋಗಿ ನೀವು ಯಾವ ರೀತಿ ಪ್ರೆಸ್ಗೆ ಹೋಗ್ಬೇಕು, ಯಾವ ರೀತಿ ಇದು ಕೊಡಬೇಕು ಅಂತೇಳಿ ಅವರು ನಮ್ಗೆ ಹೇಳ್ತಿರ್ತಾರೆ. ಇದೆಲ್ಲ ಸರಿಯಾಗಿ ನಡೀತಾ ಇದೆ. ನನ್ನ ಇದರ ಪ್ರಕಾರ ಈಗಿನ ರಾಜಕೀಯ ಸ್ಥಿತಿಗತಿಗಳು ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇವರಿಬ್ಬರು ಕಾಂಬಿನೇಷನು ಭಾಳ ವ್ಯವಸ್ಥಿತ ರೀತಿಯಲ್ಲಿದೆ. ಆಡಳಿತ ಬಿಗಿಯಲ್ಲಿ ನಡೀತಾ ಇದೆ. ಈ 2 ವರ್ಷದಲ್ಲಿ ನಮಗೆ ಏನೇ ಹೊರ ಆದರೂ ಸಹಿತ ನಾವು ಆಶ್ವಾಸನೆ ಕೊಟ್ಟಂತೆ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಮತ್ತು ಫೈನಾನ್ಷಿಯಲಿ ಸ್ವಲ್ಪ ತೊಂದರೆಗಳಿದ್ರೆ ಅದು ಹಿಂದಿನ ಸರ್ಕಾರದವ್ರು ನಮ್ಮ ತಲೆ ಮೇಲೆ ಹಾಕಿರ್ತಕ್ಕಂಥದ್ದು ನಾವು ಬಗೆಹರಿಸಬೇಕು. ಮುಂದಿನ ವರ್ಷಗಳಿಂದ ನಮಗೆ ಬಜೆಟ್ನಲ್ಲಿ ಭಾಳ ಅನುಕೂಲಕರವಾದಂಥ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದೆ. ಓಕೆ, BJP ಅಧ್ಯಕ್ಷ ವಿಜಯೇಂದ್ರ ಹೇಳ್ತಾರೆ, ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅನ್ನುವಂಥ ಮಾತು. ಈ ಮೊನ್ನೆ ನಿಮ್ಮ ಆತ್ಮೀಯ ಸ್ನೇಹಿತರು, ಈಗ ಬೇರೆ ಪಕ್ಷದಲ್ಲಿರ್ಬೋದು, ಪ್ರಶ್ನೆ ಬೇರೆ, H. ವಿಶ್ವನಾಥ್ ಅವರು ಹೇಳಿದ್ದಾರೆ, ಈ ಮುಂದಿನ ದಿನಗಳಲ್ಲಿ ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲ ಅಂತಂದ್ರೆ ಖರ್ಗೆ ಅವರು ಬಂದು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಏನು? ಖರ್ಗೆ ಅವರು ಇಡೀ ಅವರ ರಾಜಕೀಯ ಜೀವನ ನೀವೆಲ್ಲ ನೋಡಿದೆವರು. ಈಗ ಅಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಲೀಡರ್ ಆಫ್ ದ ಅಪೋಸಿಷನ್ ಆಗಿರ್ತಕ್ಕಂಥದ್ದು. ಅವರು ಇದನ್ನು ಅಪೇಕ್ಷೆ ಪಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅವರು ಇವರೆಲ್ಲ ಮಾತನಾಡ್ತಕ್ಕಂಥ ನೋಡಿ, ಇದನ್ನೇ ನಮ್ಮ ರಾಜಕೀಯ ಜೀವನದಲ್ಲಿ ದಾರಿ ತಪ್ಪತಕ್ಕಂಥ ಕೆಲಸಗಳಿವೆಲ್ಲ. ಅವರು BJPನಲ್ಲಿದ್ದಾರೆ, ಅವ್ರ ಪಾರ್ಟಿಯನ್ನು ಸರಿಪಡಿಸ್ಕೊಳ್ಬೇಕಲ್ಲ.
ಬಿಜಾಪುರ ನಾಯಕರು ಏನು ಹೇಳ್ತಾರೆ ಅವ್ರಿಗೆ, ರಮೇಶ್ ಇನ್ನೊಬ್ಬ ನಾಯಕರು ಏನು ಹೇಳ್ತಾರೆ, ಅದನ್ನು ಸರಿಪಡಿಸ್ಕೊಳ್ಳದೆ ಬೆಳಗ್ಗೆದ್ದಲ್ಲಿ ರಾತ್ರಿ ತನಕ ಬರೀ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಪಾರ್ಟಿ ಅಂತ ಮಾತಾಡ್ತಾರಂದರೆ ಇವರು ಜನರ ಅಭಿವೃದ್ಧಿ ಬೇಕಾ, ರಾಜ್ಯದ ಅಭಿವೃದ್ಧಿ ಆಗಬೇಕಾ, ಇದೀಗ ರಾಜ್ಯ ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ, ಯಾವ ವಿಷಯದಲ್ಲಿ ತಪ್ಪು ಮಾಡ್ತಾ ಇದೆ, ರಾಷ್ಟ್ರ ಮಟ್ಟದಿಂದ ಕೇಂದ್ರ ಸರ್ಕಾರದಿಂದ ಏನು ಬರಬೇಕು, ಏನು ಬಂದಿಲ್ಲ, ಇದು ಮಾಡಿ ಜನರು ಮೆಚ್ತಾರೆ. ಇವರು ನ್ಯಾಯಯುತವಾಗಿದ್ದಾರೆ. ನೀವು ಏನೇ ನೋಡಿ, ನಿಮ್ಮ ಚಾನಲಂದು ಬರ್ತಿರ್ತದೆ, ನೀವು ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಬೋಸ ತಪ್ಪು ಮಾಡಲಿ ಇನ್ನೊಬ್ಬ ತಪ್ಪು ಮಾಡಲಿ ನೀವು ಚರ್ಚೆ ಮಾಡ್ತೀವಿ. ಜನರು ಅಪ್ರಿಷಿಯೇಟ್ ಮಾಡ್ತಾರೆ, ಟಿ ವಿ 9 ನೋಡ್ತಾರೆ. ಯಾಕೆ ನೋಡ್ತಾರೆ? ಇವರು ಅದನ್ನು ಬಿಟ್ಬಿಟ್ಟು ಜನರು ಯಾವ ರೀತಿ ಅವ್ರ ಬಗ್ಗೆ ಮಾತಾಡ್ತಾರೆ ತಿಳ್ಕೊಳ್ತಾ ಇಲ್ಲ. ಅವರು ಇವ್ರಿಗೇನು ಬೇರೆ ಕೆಲಸ ಇಲ್ಲೇನಪ್ಪ ಅಂತಾರೆ ಬಿ ಜೆ ಪಿ ಅವ್ರಿಗೆ. ಅಂದರೆ ಸಾಯಂಕಾಲದಾಗ ನಮ್ಮ ವಿಜಯೇಂದ್ರ ಅವ್ರ ಕಡೆಯಿಂದ ನಾವು ಲೆಕ್ಕ ಆಗ್ತಾ ಇದ್ದೀವಿ, 1,000 ಸಾಲ ಬಂದಿದೆ. ಬೆಳಗಾಂ ಸೆಷನ್ ಆಗೋದ್ರೊಳಗಾಗಿ ಆಗ್ತಾ ಇರೋದು. ಸೆಷನ್ ಆಗಿದ್ಮೇಲೆ ಏನು ಅವ್ರಿಗೆ ಹುಡುಗಾಟ ಆಯ್ತು, ಅದು ಅಷ್ಟೇ. ಪ್ರಿಮೆಚ್ಯೂರ್ಡ್, ಇಮ್ಮೆಚ್ಯೂರ್ಡ್. ಅವ್ರ ಪಕ್ಷದವ್ರು ಹೇಳ್ತಾರೆ ಇಮ್ಮೆಚ್ಯೂರ್ಡ್. ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದಿರಬೇಕು. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ವಿಜಯೇಂದ್ರ ಹೇಳುವಂಥ ಮಾತು ಸುಳ್ಳಾಗುತ್ತೆ, ವಿಶ್ವನಾಥ್ ಅವರು ಹೇಳುವಂಥ ಮಾತು ಸುಳ್ಳಾಗುತ್ತೆ? ನೋಡಿ, ಅವ್ರ ಮಾತುಗಳ ಮೇಲೆ ಚೇಂಜ್ ಆಗೋ ಪ್ರಶ್ನೆ ಬರೋದಿಲ್ಲ. ನಮ್ಮ ಹೈಕಮಾಂಡ್ನವ್ರು ಮನಸ್ಸು ಮಾಡಿದಾಗ ಮಾತ್ರ ನಮ್ಮಲ್ಲಿ ಚೇಂಜ್ ಆಗಲಿಕ್ಕೆ ಸಾಧ್ಯದ. ನಮ್ಮಲ್ಲಿ ಶಾಸಕರಲ್ಲಿ ಈಗ ನೋಡಿ, ಲೆಜಿಸ್ಲೇಚರ್ ಪಾರ್ಟಿಯಲ್ಲಿರ್ಬೋದು, ಮತ್ತು ನಮ್ಮ ಪಕ್ಷದ ಇದರಲ್ಲಿರ್ಬೋದು, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲರೂ ಇದ್ದಂಥ ಸಿಸ್ಟಮ್ ವ್ಯವಸ್ಥಿತವಾಗಿ ನಡೀತಾ ಇದೆ. ಹೈಕಮಾಂಡ್ ಯಾವಾಗ ಮನಸ್ಸು ಮಾಡ್ತಾ ಅದು ಮಾಡ್ಬೋದು. ಈಗ ಯಾಕೆ ಆಡಳಿತ ನಡೀತಾ ಇದೆ, ಪಕ್ಷ ಸಂಘಟನೆ ನಡೀತಾ ಇದೆ, ಎರಡೂ ನಡೀತಾ ಇದೆ. ನಾವು ಈಗ ರೆಡಿ ಇದ್ದೀವಿ ಲೋಕಲ್ ಬಾಡೀಸ್ ಎಲೆಕ್ಷನ್ ಮಾಡಲಿಕ್ಕೆ, ಎರಡೂ ಕೂಡಿ ಮಾಡ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ ಮನಸ್ಸಲ್ಲಿ ಏನಾದರೂ ಆ ಥರದ್ದು ಇದೆಯಾ ಸರ್? ಇವತ್ತು ನನಗೆ ಆ್ಯಸ್ ಇಟ್ ಈಸ್ ನನಗೆ ಮಾಹಿತಿ ಪ್ರಕಾರ ಆ ಸಂದರ್ಭನೇ ಬಂದಿಲ್ಲ. ಮೊನ್ನೆ ಸಹಿತ ಮೀಟಿಂಗ್ ಹೋದಾಗ ಈ ವಿಷಯ ಅವ್ರು ಬಂದು ಹೋದಂತ ನಾನು ಬೆಂಗಳೂರು ಡೆಲ್ಲಿಗೆ ಹೋಗಿದ್ದೆ. ಈ ಸಂದರ್ಭನೇ ಏನೂ ಬಂದಿಲ್ಲ ಇವತ್ತಿನಲ್ಲಿ. ಸರ್, ಈಗ ಒಂದಾದ್ಮೇಲೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಸಿಕ್ಕಿಕೊಳ್ತಿರುವಂಥ ರೀತಿ ನೋಡಿ, ಮೊನ್ನೆ ಕಾಲು ತುಳಿತ ಪ್ರಕರಣ, ಅದು ಬೇಕಿತ್ತ? ಸರ್ಕಾರದವ್ರು ಅಷ್ಟೊಂದೆಲ್ಲ ಉತ್ಸಾಹ ತೋರಿಸುವಂಥ ಅಗತ್ಯ ಇತ್ತ ಸರ್? ಅಷ್ಟೊಂದು ಮೈಮೇಲೆ ಹೇಳ್ಕೊಳ್ಳೋಂಥ ಅಗತ್ಯ ಇತ್ತ ಸರ್? ಈಗ ನೋಡಿ, ಆಗಬೇಕಂತ ಹೇಳಿದವರು ಯಾರು ಬಿ ಜೆ ಪಿಯವರು ಎಲ್ಲ ವಾಟ್ಸಪ್ನಲ್ಲೆಲ್ಲ ಹಾಕಿದ್ರು, ಬಿ ಜೆ ಪಿ ನಾಯಕರುಗಳೇ. ಇವತ್ತು ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ, ಆಗಬೇಕು ಇಮಿಡಿಯೇಟ್ಲಿ ಅಂತಂತೇಳಿ. ಅದು ಏನೋ ಯಾವ ಉದ್ದೇಶಕ್ಕಾಗಿ ಜನರು, ಯಂಗ್ಸ್ಟರ್ಸು, ಹುಡುಗರು ಅವ್ರಿಗೆ ಆ ರೀತಿಯ ಇರತಕ್ಕಂಥ ಉತ್ಸಾಹ ಸಲುವಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಅಲ್ಲಿಯೇನು ವಿಧಾನಸಭಾ ಮುಂದೆ ಇದರ ಮುಂದೆ ಏನಾಗಿದೆ, ವಿಧಾನಸೌಧದ ಮುಂದೆ ಅಲ್ಲಿ ಏನು ಈ ರೀತಿಯಾಗಿದ್ದ ಘಟನೆಗಳಾಗಿಲ್ಲ. ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಆಡಳಿತದಲ್ಲಿ ಮತ್ತು ನಮ್ಮ ಇಂಟೆಲಿಜೆನ್ಸಿನಲ್ಲಿ ಫೇಲ್ಯೂರ್ ಅಂತೇಳಿ ಸಹಜವಾಗಿ ನಮ್ಮವರು ಈಗಾಗಲೇ ಹೇಳಿದ್ದಾರೆ. ಸೊ ಇದರಲ್ಲಿ ಇದಾಗಿದೆ, ಇಂಥ ಘಟನೆಗಳು ಆಗಬಾರ್ದು. ಅದು ಯಾರೇ ಸರ್ಕಾರದಾಗ ಮಾಡಿದ್ರು ಅದನ್ನು ಖಂಡನೆ ಮಾಡಿ. ಕಪ್ಪು ಚುಕ್ಕಿ ಅಲ್ವಾ ಸರ್? ಹಾಗಾಗಿ ಮುಖ್ಯಮಂತ್ರಿಗಳು ತಕ್ಷಣ ಅದ್ರ ಮೇಲೆ ಯಾರು ಕಾರಣ ಅದು ಮೀಟಿಂಗ್ ನಡೆಸಲಿಕ್ಕೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದವ್ರ ಬಗ್ಗೆನೂ ಆ್ಯಕ್ಷನ್ ತೊಗೊಂಡಿದ್ದಾರೆ. ರಾಜಕಾರಣಿಗಳ ಮೇಲೆ, ಅಧಿಕಾರಿಗಳ ಮೇಲೆ ತಗೊಳ್ತಾರೆ. ಎಲ್ಲೊಂದು ಕಡೆ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅತಿಯಾದ ಉತ್ಸಾಹ ತೋರಿಸ್ತು ಅಂತ ಅನಿಸ್ತಲ್ಲ ಸರ್? ಜನರನ್ನು ನೋಡಿ ಸ್ಪಂದಿಸಬೇಕಂತ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇದು. ಬಟ್ ಅಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥ ಸ್ಟೇಡಿಯಮ್ದೆಲ್ಲ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಅಲ್ಟಿಮೇಟ್ಲಿ ನಾವು ನಮ್ಮ ಇಂಟೆಲಿಜೆನ್ಸಿ, ನಮ್ಮ ಪೊಲೀಸ್ ಇಲಾಖೆ ಸ್ವಲ್ಪ ಲೋಪದೋಷಗಳಿಂದ ಆಗಿದ್ದು ಅಂಥ ಘಟನೆಗಳು ಆಗಬಾರ್ದು. ಆಗಲಾರ್ದಂಗೆ ಏನು ಮಾಡಬೇಕು ಎಂಬುದು ಪ್ರಯತ್ನ ಮಾಡದೆ ಬಿಟ್ಟು ಅದನ್ನು ತಗೊಂಡು ಪ್ರತಿಭಟನೆ ಮಾಡ್ತೀವಿ ಅಂತಂದರೆ, ಈಗ ಅಲ್ಲಿ ಪ್ರತಿಭಟನೆ ಏನಾಯಿತು? ಈಗ ಅಲ್ಲೆಲ್ಲ ಅಯೋಧ್ಯದಲ್ಲಿ, ಕುಂಭಮೇಳದಲ್ಲಿ ಏನಾಯಿತು, ಬೇರೆ ಬೇರೆ ಕಡೆ ಅನೇಕ ಸಾರಿ ದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಆಗಿದ್ದಾವೆ. ಆ ಘಟನೆಗಳು ಯಾರು ಜವಾಬ್ದಾರಿ ವಹಿಸಬೇಕು? ಮೋದಿಯವರ, ಬಿ ಜೆ ಪಿಯವರ, RSSನವರ? ಅದನ್ನೇ ಹಿಡ್ಕೊಂಡು ಇವ್ರು ಹೇಳ್ತಾರಂದರೆ ಸರಿಪಡಿಸೋದು ಯಾವ ರೀತಿ ಅಂತ ಹೇಳಬೇಕು. ಓಕೆ, ಈಗ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಅದು ದೊಡ್ಡ ಪ್ರಶ್ನೆ, ಅದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಈ ಕಾಂತರಾಜು ವರದಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ತಯಾರಿಲ್ಲ ಅಂತ ಈಗಾಗಲೇ ಒಕ್ಕಲಿಗ ಶಾಸಕರು ಹೇಳಿದ್ದಾರೆ, ಒಕ್ಕಲಿಗ ಸ್ವಾಮೀಜಿಗಳು ಹೇಳಿದ್ದಾರೆ, ನಾಯಕರುಗಳು ಹೇಳಿದ್ದಾರೆ. ಅದೇ ರೀತಿ ಲಿಂಗಾಯತ್ ಸ್ವಾಮೀಜಿಗಳು, ಲಿಂಗಾಯತ್ ನಾಯಕರುಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ಒಪ್ಲಿಕ್ಕೆ ತಯಾರಿಲ್ಲ ನಾವು ಅನ್ನುವಂಥ ಮಾತು. ಎಲ್ಲೋ ಕಡೆ ಮುಖ್ಯಮಂತ್ರಿಗಳ ಮನಸ್ಸಲ್ಲಿದೆ ಅಂತೆ, ಇಲ್ಲ ಕಾಂತರಾಜು ವರದಿಯನ್ನೇ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು. ನಿಜವಾ ಸರ್? ಒಂದು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಮುಖ್ಯಮಂತ್ರಿಗಳು ಯಾವತ್ತೂ ಆ ರೀತಿಯಾದಂಥ ಮಾತು ಹೇಳಿಲ್ಲ. ಫಸ್ಟು ಇದನ್ನು ರಿಪೋರ್ಟ್ ತರಬೇಕು, ಮಾಡಬೇಕಂದವರು ಅವರೇ ಮಾಡಿದ್ರು. ಅದಕ್ಕೆ 165 ಕೋಟಿ ವೆಚ್ಚ ಮಾಡಿದರು. 10 ವರ್ಷ ಹಿಂದೆ ಅದನ್ನು ತಯಾರಾಗಿದೆ. ಅದನ್ನು ಆಕ್ಸೆಪ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಕಾಲಕ್ಕೆ ಅದು ಆಗಲಿಲ್ಲ. ಮುಂದುವರೆದು ಸರ್ಕಾರ ಬಂದ ಕೂಡ ಅದರ ಬಗ್ಗೆ ಮಾತುಗಳು, ಡಿಸ್ಕಷನ್ ಪ್ರಾರಂಭ ಆಯಿತು. ಅದು ಬಂದಂಥ ಸಂದರ್ಭದಲ್ಲಿ ಅವತ್ತಿಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ನೋಡೋಣ ಅದ್ರ ಏನಿದೆ ಇದೆ ಆ ರಿಪೋರ್ಟು. ನಾನು ಇವತ್ತಿನವರೆಗೆ ಯಾರು ನೋಡಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಎಲ್ಲರೂ ನೋಡಿದ್ರೆ ಅಂತ ನಿಮ್ಮ ಅಭಿಪ್ರಾಯಗಳು ಹೇಳಿರಂಥದ್ದು. ಅವತ್ತು ನಮ್ಮ ಮುಂದೆ ಎಲ್ಲ ಓಪನ್ ಮಾಡಿದ್ರು, ನಿಮ್ಮ TVS ಇದನ್ನೆಲ್ಲ ನೋಡಿ ಸೀಲ್ ಮಾಡಿದ್ದು ಓಪನ್ ಮಾಡಿ ಅದ್ರ ಜಸ್ಟ್ ಮಾತ್ರ ನಮ್ಗೆ ಹೇಳಿದ್ರು ಅವತ್ತು. ಆಮೇಲೆ ಬುಕ್ ತೊಗೊಂಡೋಗಿ ನೀವೆಲ್ಲ ಓದಿ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳು ಸ್ಪಷ್ಟವಾಗಿ ಹೇಳಬೇಕು.
ಅದಾದ ನಂತರ ನಿಮ್ಮ ಅಭಿಪ್ರಾಯಗಳು ಇಂಡಿವಿಜುವಲ್ ಹೇಳಿದ ನಂತರ ನೀವು ರೈಟಿಂಗ್ನಲ್ಲಿ ಕೊಟ್ಟರೂ ಪರವಾಗಿಲ್ಲ, ನಿಮ್ಮ ಅಭಿಪ್ರಾಯ ಹೇಳಿದ್ರೂ ಪರವಾಗಿಲ್ಲ. ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂತು ಅದರ ಬಗ್ಗೆ ಚರ್ಚೆ ಮಾಡಿ ಮತ್ತೊಂದು ಸಲ ನಾವು ಚರ್ಚೆ ಮಾಡಿದ ನಂತರ ಜನಾಭಿಪ್ರಾಯ ಮತ್ತು ವಿವಿಧ ಸಮುದಾಯಗಳ ಅಭಿಪ್ರಾಯಗಳನ್ನು ತಿಳಿದುಕೊಂಡು ಎಲ್ಲರೂ ಮಾಡೋಣ ಅಂದರೆ ಮಾಡೋಣ, ಅದನ್ನು ಬದಲಾವಣೆ ಮಾಡಬೇಕು ಅಂದರೆ ಬದಲಾವಣೆ ಮಾಡೋಣ. ಏನು ಮಾಡಬೇಕು ಎಂಬುದು ಚರ್ಚೆ ಆದ ನಂತರ ಮಾತ್ರ ಗೊತ್ತಾಗ್ತದೆ. ಇದನ್ನು ಲೆಜಿಸ್ಲೇಟರ್ಸು ಸಹಿತ ಒಂದೊಂದು ಬುಕ್ಲೆಟ್ ಕಳಿಸ್ಬಿಡೋಣ, ಅದಕ್ಕೆ ಎಲ್ಲರೂ ಮಾತಾಡಲಿ, ಜನರಲ್ ಡಿಸ್ಕಷನ್ ಆಗಲಿ. ಆದ ನಂತರ ಅದರಾಗ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸೋಣ. ನಂದೇನು ವೈಯಕ್ತಿಕವಾದಂಥ ಅಭಿಪ್ರಾಯ ಇಲ್ಲ. ಆಗಬೇಕು ನಂದೇನೆಂದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ಮೂರು ವಿಷಯಗಳು ಆಗಬೇಕೆಂಬುದು. ನಾವೇನೇ ಯೋಜನೆಗಳು ತರಬೇಕಂದ್ರೆ ಈ ಆಧಾರ ಮೇಲೆ ತರಬೇಕು. ಈ ಆಧಾರ ಮೇಲೆ ತರಬೇಕಾದ್ರೆ ಇದನ್ನು ಸ್ಟಡಿ ಆಗಲೇಬೇಕು, ಇದು ರಿಪೋರ್ಟ್ ಎಂಬುದೇ ಉದ್ದೇಶ. ಬಿಟ್ಟರೆ ಇದರಲ್ಲಿ ನಂದು ಯಾವುದೇ ಬೇರೆ ಉದ್ದೇಶ ಇಲ್ಲ. ಅಂದರೆ ಮುಖ್ಯಮಂತ್ರಿಗಳು ಅದೇ ಆಗಬೇಕು ಇದೇ ಆಗಬೇಕು ಇದು ಆಗಲೇಬೇಕೆಂಬುದು ಅಲ್ಲ, ಅವ್ರ ನಿರ್ಧಾರ ಇಷ್ಟೇ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಇದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಜನರ ಅಭಿವೃದ್ಧಿ ದೃಷ್ಟಿಯಿಂದ ಇದನ್ನು ಮಾಡಲೇಬೇಕು. ಅದು ಯಾವುದೇ ಜಾತಿಯವರಲ್ಲಿ, ಯಾವುದೇ ಉಪಜಾತಿಯವರಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ, ಅವರ ಸಾಮಾಜಿಕ ಪರಿಸ್ಥಿತಿ, ಅವರ ಶೈಕ್ಷಣಿಕ ಪರಿಸ್ಥಿತಿ ತಿಳ್ಕೊಳ್ಳೇಬೇಕು. ಇದು ಮಾತ್ರ ನಾವು ಬಿಡಲಿಕ್ಕೆ ಬರೋದಿಲ್ಲ. ಅಲ್ಲ, ಈಗ ನಾನು ಕೇಳ್ತಿರುವಂಥ ಸರ್, ಈಗ ಇನ್ನೊಂದ್ಸರಿ ಆಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಆ ವಿಚಾರ ಸಂಬಂಧಪಟ್ಟ ಆಯ್ತಲ್ಲ, ಈಗ ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಎಲ್ಲೋ ಇದೆ ಅಂತೆ, ಇಲ್ಲ ಕಾಂತರಾಜು ವರದಿನೇ ಅನುಷ್ಠಾನ ಮಾಡಬೇಕು, ಬೇರೆದನ್ನು ಮಾಡಬಾರ್ದು ನಾವು ಇನ್ನೊಂದ್ಸರಿ ಅನ್ನುವಂಥದ್ದು. ಆ ರೀತಿ ಏನಿಲ್ಲ. ಮೊನ್ನೆ ಬಂದಾಗ ಅಡ್ವೊಕೇಟ್ ಜನರಲ್ ಸಹಿತ ಅಲ್ಲಿ ಕರೆಸಿದರು. ಡೀಟೇಲ್ ಆಗಿ ನಮ್ಮದು ಡಿಸ್ಕಷನ್ ಆಗಿದ ನಂತರ ಈ ರೀತಿಯಾದಂಥ ಅಭಿಪ್ರಾಯ ಬಂದ ನಂತರ ಅವರು ಯಾವುದೋ ಒಂದು ಇದರ ಪ್ರಕಾರ ಅದು ಆ್ಯಕ್ಚುಲಿ ನಮ್ಮೆಲ್ಲರಿಗೂ ಗಮನದಲ್ಲಿ ಇಲ್ಲ. ಅದು ಏನು ಹೇಳಿದ್ರು, ಅದ್ರ ಪ್ರಕಾರ 10 years ಆದಮೇಲೆ ಅದು ವ್ಯಾಲಿಡಿಟಿ ಇಲ್ಲ ಅಂತ ಪ್ರಶ್ನೆ ಬಂತು. ಅವರೇ ಅಡ್ವೈಸ್ ಮಾಡಿದರು ಓಪನ್ ಆಗಿ. ಸೊ ಅದಕ್ಕೋಸ್ಕರ ಇನ್ನೊಂದ್ಸರಿ ಅದನ್ನೂ ಆಗಿರೋದ್ರಿಂದ ಮತ್ತು ವಿವಿಧ ಸಮುದಾಯಗಳಿಗೆ ಅವರ ಹೆಚ್ಚು ಕಡಿಮೆ ಆಗಿದೆ ಎಂಬುದು ಒಂದು ಭಾವನೆ ಇರೋದ್ರಿಂದ ಅದನ್ನು ನಾವು ಮರುಪರಿಶೀಲನೆ ಮಾಡೋಣ. ಇತ್ತಿನ 90 daysನಲ್ಲಿ ಅದನ್ನು ಪೂರೈಸ್ತಕ್ಕಂಥ ಕೆಲಸ ಮಾಡೋಣ. ಈಗಾಗಲೇ SC ST ಅದೇ ರೀತಿಯಾಗಿ ಇಂಟರ್ನಲ್ ರಿಸರ್ವೇಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇದನ್ನು ಮಾಡಿ ಒಟ್ಟಾರೆ ರಾಜ್ಯದ ಜನರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕದ ಬಗ್ಗೆ ಯಾವುದೇ ಜಾತಿಯವರಲ್ಲಿ, ಯಾವುದೇ ಉಪಜಾತಿಯಲ್ಲಿ ತಿಳ್ಕೊಳ್ಳೇಬೇಕು. ಅದು ಅದರ ಮೇಲೆ ನಾವು ಬರುವಂಥ ವರ್ಷಗಳಲ್ಲಿ ಅವರ ಅಭಿವೃದ್ಧಿಗಾಗಿ ಆ ದಿಶೆಯಲ್ಲಿ ನಾವು ಮಾಡಲೇಬೇಕಾಗುತ್ತೆ ಎಂಬುದು ಮುಖ್ಯಮಂತ್ರಿಗಳ ನಿರ್ಧಾರದ. ಮತ್ತು ಅದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳಲ್ಲಿ ಎಲ್ಲ ಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸಮ್ಮತಿ ವ್ಯಕ್ತಪಡಿಸ್ತಾರೆ. ಈ ಮೂರು ವಿಷಯದ ಬಗ್ಗೆ ನಾವು ಗಮನ. ಮತ್ತೊಂದ್ಸರಿ ಹೊಸದಾಗಿ ಜಾತಿ ಗಣತಿ ಶುರುವಾಗುತ್ತೆ. ಹೊಸದಾಗಿ ಅಂದರೆ ಇದನ್ನೇ ತೊಗೊಂಡು ಹೋಗ್ತಾರೆ ಅವರು, ಅವರವ್ರ ಸಲಹೆಗಳು ಕೊಳ್ಳಿ ಎಲ್ಲ ಕಡೆನೂ ಮತ್ತು ರಾಜ್ಯ ಅಂತ ಮಾಡಬೇಕಂತ ಇರ್ತದೆ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ಈ ಕೇಂದ್ರ ಜೊತೆಗೆ ರಾಜ್ಯ ಸರ್ಕಾರದ ಸಂಬಂಧ ಚೆನ್ನಾಗಿಲ್ಲ ಅಂತ ಅನ್ನುವಂಥದ್ದು. ಈಗ ನಿಮಗೆ ಗೊತ್ತಿದೆ, ನೀವು 4 ದಶಕಗಳಿಂದ 5 ದಶಕಗಳಿಂದ ನೀವು ರಾಜಕೀಯವನ್ನು ನೋಡಿರುವಂಥವ್ರು. ಕೇಂದ್ರದ ಸಹಯೋಗ ಇಲ್ದನೇ, ಸ್ನೇಹ ಇಲ್ದನೇ ಏನಾದರೂ ಅಭಿವೃದ್ಧಿ ಕಾರ್ಯಗಳಾಗಕ್ಕೆ ಸಾಧ್ಯನಾ ಸರ್? ನೋಡಿ, ಇದು ಈ ಫೆಡರಲ್ ಸಿಸ್ಟಮ್ನಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಒಂದಾಗಿ ಇರಲೇಬೇಕಾಗ್ತದೆ. ಎರಡು ಇದ್ದಾಗ ಮಾತ್ರ ಆಗಿರ್ತದೆ. ಆ ಎರಡೇ ದೇಶದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಈಗ ಯಾರೇ ಒಂದು ಈಗ ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಜವಾಬ್ದಾರಿ ಇರ್ತದೆ. ಪ್ರಧಾನಮಂತ್ರಿ ಆಗಿದ್ದವ್ರಿಗೆ ಇಡೀ ದೇಶ ಎಲ್ಲ ಹೋದೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ನಮ್ಮೆಲ್ಲ ಅತಿವೃಷ್ಟಿ ಆಯಿತು. ರಾಯಚೂರಿಗೆ ಬಂದು ಹಿಡಿದ್ರೆ ಇಡೀ ಎಂಟೈರ್ ಸರ್ವೆ ಮಾಡ್ಕೊಂಡು ಬಂದು ಎಲ್ಲ ಅಧಿಕಾರಿಗಳನ್ನ ಅಲ್ಲಿ ಕರೆಸಿದರು. ಆವಾಗ ಇಲ್ಲಿ BJP ಸರ್ಕಾರ ಇತ್ತು. 1681 ಕೋಟಿಯಲ್ಲಿ ಅನೌನ್ಸ್ ಮಾಡೋದು. ಒಂದು ದಿವಸ ಆದರೂ ಇಲ್ಲಿ ತೊಂದರೆ ಆದಾಗ ಈ ಪ್ರಧಾನಮಂತ್ರಿ ಈ ರಾಜ್ಯಕ್ಕೆ ಬಂದು ಬರಗಾಲ ಇದ್ದಾಗ, ಈಗ ಫ್ಲಡ್ಸ್ ಬಂದಾಗ ಎಂದೂ ಒಂದು ದಿವಸ ಅವ್ರು ಬಂದು ಇಲ್ಲಿ ಏರಿಯಲ್ ಸರ್ವೆ ಮಾಡಿಲ್ಲ. ಒಂದು ದಿವಸ ಬಂದಿದ್ದರು, ಪರಿಸ್ಥಿತಿಗಳು ಮೀಟಿಂಗ್ ಮಾಡಿಲ್ಲ, ಅಧಿಕಾರಿಗಳು ಮೀಟಿಂಗ್ ಮಾಡಿಲ್ಲ, ಮಂತ್ರಿಗಳಿಲ್ಲ. ಯಾಕೆ ಮಾಡಿದ್ರು? ಮಾಡಲೇಬೇಕಲ್ಲ, ಅವ್ರ ಸಹಕಾರ ಕೊಡಲೇಬೇಕಲ್ಲ. ಅವ್ರು ನಮಗೆ 35,000 ಕೋಟಿ ಕೊಡಬೇಕಂತ ನಾವು ಇಲ್ಲಿಂದ ರಿಪೋರ್ಟ್ ಹೋದರೆ 2,500 ಕೋಟಿ ಕೊಟ್ಟಿದ್ರು. ಈ ರೀತಿಯಾಗಿ ಮಲತಾಯಿ ಧೋರಣೆ ತೋರಿಸ್ತಿರ್ತಕ್ಕಂಥದ್ದು ಅವರು. ಎಲ್ಲ ಕಡೆ ಏಮ್ಸ್ ಕೊಟ್ಟಿದ್ದಾರೆ. 2001ರಲ್ಲಿ ಹರ್ಷಗುಪ್ತಾ ಅಂತ ಯಾರೋ ಮಿನಿಸ್ಟರ್ ಇದ್ದರು ಕೇಂದ್ರದಲ್ಲಿ, ಅವ್ರು ಇಲ್ಲೇ ಬಂದು ಅನೌನ್ಸ್ ಮಾಡಿದ್ರು ನೆಕ್ಸ್ಟ್ ಇಯರ್ನಲ್ಲಿ ನಾವು ಏಮ್ಸ್ ಕರ್ನಾಟಕ ಕೊಡ್ತಾಯಿದ್ದೆ ಅಂತೇಳಿ. ಹರ್ಷವರ್ಧನ್ ಅವರು ಇವತ್ತಿಗೂ ನಾವು ಎಷ್ಟೇ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಸ್ವತಃ ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಿದ್ದರು, ಆರೋಗ್ಯ ಇಲಾಖೆಯವ್ರಿಗೆ ಭೇಟಿಯಾಗಿದ್ದರು, ಫೈನಾನ್ಸ್ ಮಿನಿಸ್ಟರ್ ಭೇಟಿಯಾಗಿದ್ದರು. ಈಗ 11,000 ಕೋಟಿ ಕೊಡ್ತಾ ಅಂತ ಅವರೇ ಅನೌನ್ಸ್ ಮಾಡಿದ್ರು. ಅಲ್ಲ ಸರ್, ಈಗ ನೀವು ಬೇಕಾದಾಗ ಹೋಗ್ತೀರಿ, ಬೇಡದಾಗ ಬಾಯಿ ಬಂದಂಗೆ ಬೈತೀರಿ ನಿಮ್ಮ ನಾಯಕರು. ಬೈಯೋದು ಪ್ರಶ್ನೆ. ಒಂದು ಎರಡನೇ ಸಂಗತಿ ಏನಪ್ಪ ಅಂದರೆ, ಯಾವ್ದಾದ್ರು ಇಂಪಾರ್ಟೆಂಟ್ ಮೀಟಿಂಗ್ಗಳು ಕರೆದ್ರೆ ಕೇಂದ್ರದ ಮೀಟಿಂಗ್ಗಳಿಗೆ ಹೋಗಲ್ಲ ಮುಖ್ಯಮಂತ್ರಿಗಳು. ನೋಡಿ, ಮೀಟಿಂಗ್ಗಳಿಗೆ ಹೋಗ್ತಕ್ಕಂಥದ್ದು ಈಗ ಶ್ರೀಮಾನ್ ಅನೇಕ ಮೀಟಿಂಗ್ಗಳಿಗೆ, ಫೈನಾನ್ಸ್ ಮೀಟಿಂಗ್ಗಳಿಗೆ ನಮ್ಮ ಕೃಷ್ಣ ಬೈರೇಗೌಡರನ್ನು ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಅವರು ಪರ್ಫೆಕ್ಟಾಗಿ ಅಲ್ಲಿ ಪ್ರಾಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಪರ್ಫೆಕ್ಟಾಗಿ ಬಂದು ರಾಜ್ಯ ಸರ್ಕಾರಗಳು ಹೇಳಿದ್ದಾರೆ. ಓಕೆ, ಈಗ ಯಾರೇ ರಿಪ್ರೆಸೆಂಟ್ ಮಾಡಿದ್ರು ರಾಜ್ಯದ ಪರವಾಗಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಮೊನ್ನೆ ಸಹಿತ ಮುಖ್ಯಮಂತ್ರಿಗಳು ಹೋಗಿ ಬಂದರು.
ಹಣಕಾಸಿನ ಬಗ್ಗೆ. ಅವರು ಹೋಗೋ ಸಂದರ್ಭದಲ್ಲಿ ಪ್ರಧಾನಮಂತ್ರಿ 2-3 ಸಲ ಭೇಟಿಯಾಗಿ ಬಂದರು, ಬೇರೆ ಬೇರೆ ಮಂತ್ರಿಗಳನ್ನ ಭೇಟಿಯಾಗಿ ಬಂದರು. ಯಾವುದು ಭಿನ್ನಾಭಿಪ್ರಾಯ ಇಲ್ಲ. ಅಲ್ಲ, ಭಿನ್ನಾಭಿಪ್ರಾಯ ನೋಡಿ, ಅಧಿಕಾರವಾಗಿ ಅವರು ಅದೇ ರೀತಿ ಮಾತಾಡ್ತಾರಲ್ಲ, ದೋಷಣೆ ಮಾಡ್ತಾರಲ್ಲ. ಇಲ್ಲೇನು ಸಣ್ಣ ಇನ್ಸಿಡೆಂಟ್ ಈ ರಾಜ್ಯದಲ್ಲಿ ಆದರೆ ನಡ್ಡಾ ಅಂತವರು ಆರೋಗ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥವ್ರು ಕಾಮೆಂಟ್ ಮಾಡ್ತಾರೆ. ಯಾವುದು ಸರಿಯಲ್ಲ ಅದು ಎರಡು ಕಳ್ಳನೂ ಒಂದಿರಬೇಕು. ಈಗ ಯೋಜನೆಗಳು ಮಾಡ್ತೀವಿ ಅಂದರೆ ದಿವಾಳಿ ಆಗ್ತದೆ ಅಂತ ಹೇಳಿದ್ರು, ಪ್ರಧಾನಮಂತ್ರಿ ಹೇಳಿದರು. ಎಲೆಕ್ಷನ್ ಆದರೆ 36 ಸಾಲ ಯಾವ ಪ್ರಧಾನಮಂತ್ರಿ ಇವತ್ತು ನನಗೆ ದೇಶದಲ್ಲಿ ಒಂದು ಎಲೆಕ್ಷನ್ಗೆ 36 ಸಾಲ ಬಂದವರಿಲ್ಲ. ಪ್ರಧಾನಮಂತ್ರಿ ಬಂದು ಈದಿಗೆ ಬೀದಿ ಬೀದಿಗೆ ಪ್ರಚಾರ ಮಾಡಿ ತಿರುಗಾಡಿದರು. ಆಮೇಲೆ ರಾಜ್ಯ ಕಷ್ಟದಲ್ಲಿದ್ದಾಗ, ಅತಿವೃಷ್ಟಿಯಲ್ಲಿ ಬರಗಾಲದಲ್ಲಿದ್ದಾಗ ಒಂದು ಸಾಲನೂ ಬಂದಿಲ್ಲ. ಮತ್ತು ಈ ರೀತಿ ರಾಜಕೀಯವಾಗಿ ಪ್ರಧಾನಮಂತ್ರಿ ಅಂತವ್ರು, ಕೇಂದ್ರ ಸರ್ಕಾರದಲ್ಲಿದ್ದಂಥವ್ರು, ರಾಜ್ಯಗಳಿಗೆ ಮಾದರಿ ಆಗಿರಬೇಕಾಗಿರ್ತಕ್ಕಂಥವ್ರು ಈ ರೀತಿ ಮಾಡೋ ಸಂದರ್ಭದಲ್ಲಿ ಹಿಂಗೆ ಪ್ರತಿ ವಿಚಾರಕ್ಕೂ ನೀವು ಕೋರ್ಟಿಗೆ ಹೋಗ್ತಾ ಕೂತ್ಕೊಂಡ್ಬಿಟ್ರೆ ಕೆಲಸ ಕಾರ್ಯಗಳಾಗ್ತಾವೆ. ಅದು ಆಗಲೇಬೇಕು, ಅನಿವಾರ್ಯ. ಬೇರೆ ಏನಿದೆ, ಕೋರ್ಟ್ಗೆ ಹೋಗಲೇಬೇಕಾಗಿತ್ತಲ್ಲ. ಕೇಂದ್ರ ಸರ್ಕಾರ ಸೀಮಾರಿ ಆಗ್ತಕ್ಕಂಥ ಸಂದರ್ಭ ಅಂತಲ್ಲ ಅವ್ರಿಗೆ, ಅಡ್ವೊಕೇಟ್ ಜನರಲ್ಗೆ ಹೇಳಿ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ಈ ಎಲ್ಲ ಗೊಂದಲಗಳ ರಹಿತವಾಗಿ ಈ ಸರ್ಕಾರ 5 ವರ್ಷ ಸರಿಯಾಗಿ ನಿಭಾಯಿಸುತ್ತಾ, ಯಾವುದೇ ಗೊಂದಲಗಳಿಲ್ದನೇ, ತೊಂದರೆಗಳಿಲ್ದನೇ ತನ್ನ ಅಧಿಕಾರ ಪೂರೈಸುತ್ತಾ ಅಂತ? ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ರಿ. ಈ ರಾಜ್ಯ ಸರ್ಕಾರ ಬರುವಂಥ ಇಯರ್ ಬೈ ಇಯರ್ ಭಾಳಷ್ಟು ಜನಪರವಾದಂಥ ಕಾರ್ಯಕ್ರಮಗಳು, ಉತ್ತಮ ಆಡಳಿತ ಕೊಡೋದ ಮುಖಾಂತರ 5 ವರ್ಷ ಪರ್ಫೆಕ್ಟಾಗಿ ನಡೀತಿದೆ. ಇದೇ ಸಿಸ್ಟಮ್ನಲ್ಲಿ ನಮ್ಮ ಪಕ್ಷದ ಸಂಘಟನೆ ಮತ್ತು ಈಗ BJPಯವರು JDSನವ್ರ ಪರಿಸ್ಥಿತಿ ನೋಡಿದಾಗ ನಾವು ಮುಂದೆ ಸಹಿತ 2028 ಆಯಿತು ಮತ್ತು 135 ಸ್ಥಾನಗಳು ಗೆದ್ದು ಬರೋಕೆ ಈಗಾಗಲೇ ನಮ್ಮ ಸರ್ವೆ ರಿಪೋರ್ಟ್ ಇದೆ. ಸೊ 135 ಸ್ಥಾನಗಳು ನಾವು ಗೆದ್ದು ಬರ್ತೀವಿ. ಅವಾಗ ಯಾರು ಮುಖ್ಯಮಂತ್ರಿ? ಅವಾಗಲೂ ಮುಖ್ಯಮಂತ್ರಿ ಹೇಳಿದ್ರಲ್ಲ, ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮಾಡ್ತೀವಿ ನಾವು. ನನ್ನ ವೈಯಕ್ತಿಕ ಪ್ರಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಇದು ಬೋಸರಾಜ್ ಅವರ ಜೊತೆಗಿನ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.